ಲೋಕಸಭಾ ಚುನಾವಣೆ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಮೇಲ್ಮನೆ ಕಾವು ಹೆಚ್ಚಾಗ್ತಾ ಇದೆ. ಮೇಲ್ಮನೆಯಲ್ಲೂ ದಳ ಕಮಲದ ಮಧ್ಯೆ ಮುಂದುವರೆದಿದೆ ಸಮರ. ಮೈತ್ರಿ ಈಗಾಗಲೇ ಗಮನಿಸ್ತಾ ಇದ್ದೀವಿ. ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ಗೆ ಟಕ್ಕರನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈತ ದಳ ಕಮಲ ನಾಯಕರು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಮೇಲ್ಮನೆ ಕಾವು ಅನ್ನೋದು ಹೆಚ್ಚಾಗ್ತಾ ಇದೆ. ಮೇಲ್ಮನೆಯಲ್ಲೂ ದಳ ಕಮಲದ ಮಧ್ಯೆ ಮುಂದುವರೆದಿದೆ ಮೈತ್ರಿ ಸಮರ. ಮೇಲ್ಮನೆಯನ್ನ ಹೇಗಾದ್ರೂ ಮಾಡಿ ವಶಪಡಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇತ್ತ ಕಾಂಗ್ರೆಸ್ ನಿಂದಲೂ ಕೂಡ ಭರ್ಜರಿ ತಂತ್ರಗಾರಿಕೆ ನಡೀತಾ ಇದೆ. ಲೋಕಸಭೆ ಬೆನ್ನಲ್ಲೇ ಪರಿಷತ್ ಚುನಾವಣೆಗೆ ಭರದ ಸಿದ್ಧತೆ ನಡೀತಾ ಇರುವಂಥದ್ದು. ಹಾವು ಏಣಿ ಆಟ ಈಗ ಸ್ಟಾರ್ಟ್ ಆಗಿದೆ. ಈಗ ತಾನೇ 2024ರ ಸಾರ್ವತ್ರಿಕ ಚುನಾವಣೆ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಕಾಮನ್ ಕೂಲ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮೋಡ್ ಇಂದನೂ ಕೂಡ ಆಚೆ ಬಂದಿದ್ದಾರೆ. ಈಗ ಮೇಲ್ಮನೆಯ ಕಾವು ಹೆಚ್ಚಾಗ್ತಾ ಇದೆ. ಮೇಲ್ಮನೆಯಲ್ಲೂ ಕೂಡ ಇತ್ತ ದಳ ಕಮಲ ಬಿಗ್ ಫೈಟ್ ಅನ್ನ ಕೊಡ್ತಾ ಇದ್ರೆ ಮೇಲ್ಮನೆಯನ್ನ ಗೆಲ್ಲುವುದಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ಎಲ್ಲಾ ರೀತಿಯಾದಂತಹ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು? ಕುಮಾರಸ್ವಾಮಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಏರ್ಪಾಟು ಮಾಡಲಾಗುತ್ತೆ. ಮಹತ್ವದ ಸಭೆಯಲ್ಲಿ ಉಭಯ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ ಸಭೆ ಆಯಿತು. ಈ ಸಭೆ ಬೆನ್ನಲ್ಲೇ ಈಗ ಮೈತ್ರಿ ನಾಯಕರು ಕೂಡ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ನಡೆಯಲಿರುವಂತಹ ಚಿಂತನೆ ಇದು. ಗೆಲ್ಲುವ ಕುದುರೆಗಾಗಿ ಕಾಂಗ್ರೆಸ್ ನಾಯಕರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಮಹತ್ವದ ಸಮನ್ವಯ ಸಭೆಯನ್ನ ಮಾಡುವುದರ ಮುಖಾಂತರ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಭೆ ಒಂದೇ ಪರಿಹಾರ ಈಗ. ಯಾಕಂದ್ರೆ ಈಗ ಜೆಡಿಎಸ್ನಲ್ಲಿ ಆಗ್ತಾ ಇರುವಂತಹ ಹಾಗೂ ಹೋಗುಗಳನ್ನ ಗಮನಿಸ್ತಾ ಇದ್ರೆ ಇದನ್ನ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪ್ಲಸ್ ಆಗಿ ತೆಗೆದುಕೊಳ್ಬಹುದು. ಹಾಗಾಗಿ ಇವತ್ತು ಅಂದ್ರೆ ಲೈಕ್ ಜೆಪಿ ಭವನದಲ್ಲಿ 11 ಗಂಟೆಗೆ ಏರ್ಪಾಟು ಮಾಡಲಾಗಿರುವಂತಹ ಸಭೆಯಲ್ಲಿ ಎಲ್ಲವನ್ನು ಕೂಡ ಮುಕ್ತವಾಗಿ ಚರ್ಚೆಯನ್ನ ಮಾಡ್ತಾರೆ. ಮಹತ್ವದ ಸಭೆಯಲ್ಲಿ ಉಭಯ ಪಕ್ಷಗಳ ನಾಯಕರು ಕೂಡ ಭಾಗಿ ಆಗ್ತಾ ಇರೋದು ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ಯಾಕಂತಂದ್ರೆ ರಾಜ್ಯದಲ್ಲಿ ಇತ್ತ ಜೆಡಿಎಸ್ನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಇತ್ತ ಜೆಡಿಎಸ್ ಮೇಲೆ ಹೇಗಾದ್ರೂ ಮಾಡಿ ಬ್ಲಾಕ್ ಮಾರ್ಕ್ ಅನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾಳಿಯು ಕೂಡ ಒಂದು ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿತ್ತು. ಬಟ್ ಅದೆಲ್ಲವನ್ನ ದೂರ ಮಾಡಿ ಈಗ ಮೈತ್ರಿ ನಾಯಕರು ಸಭೆಯನ್ನ ಏರ್ಪಾಟು ಮಾಡಿದ್ದಾರೆ. ಆ ಸಭೆ ಬಹಳ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆ ಲೋಕಸಭೆ ಚುನಾವಣೆಯ ಗದ್ದಲದ ನಡುವೆ ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕ ವಿಧಾನ ಪರಿಷತ್ನ 6 ಸ್ಥಾನಗಳಿಗೆ ಚುನಾವಣಾ ದಿನಾಂಕವನ್ನು ಕೂಡ ಈಗಾಗಲೇ ಜಾರಿ ಮಾಡಿದೆ. ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಬಗ್ಗೆಯೂ ಕೂಡ ಮೀಟಿಂಗ್ ನಡೆಯುತ್ತೆ. ಬಿಜೆಪಿಯಿಂದ 4 ಮತ್ತು ಜೆಡಿಎಸ್ನಿಂದ 2 ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡಲಿದ್ದಾರೆ. 6 ವಿಧಾನ ಪರಿಷತ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರೋದರ ಬಗ್ಗೆಯೂ ಕೂಡ ಮುಕ್ತವಾಗಿ ಮಾತುಕತೆಯನ್ನ ನಡೆಸ್ತಾರೆ. ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ನಡೆಯಲಿರುವಂತಹ ಚಿಂತನ ಮಂಥನ ಅಂತಾನೆ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಗೆಲ್ಲುವ ಕುದುರೆಗಾಗಿ ಮೈತ್ರಿ ನಾಯಕರು ಹುಡುಕಾಟವನ್ನ ನಡೆಸ್ತಾ ಇದ್ರು. ಜೂನ್ 3ಕ್ಕೆ ಮತದಾನ ಆಗುತ್ತೆ. ಜೂನ್ 6ಕ್ಕೆ ಮತ ಎಣಿಕೆ ಕಾರ್ಯವೂ ಕೂಡ ನಡೆಯಲಿದೆ. ಜೂನ್ 3ರಂದು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಕೂಡ ಮತದಾನ ನಡೆಯುತ್ತೆ. ಮತ್ತೆ ಜೂನ್ 6ನೇ ತಾರೀಕು ಫಲಿತಾಂಶ ಪ್ರಕಟ ಆಗಲಿದೆ. ಈಶಾನ್ಯ ಪದವೀಧರ, ನೈಋತ್ಯ ಪದವೀಧರ, ಬೆಂಗಳೂರು ಪದವೀಧರ ಕ್ಷೇತ್ರ, ಆಗ್ನೇಯ ಶಿಕ್ಷಕರ ಕ್ಷೇತ್ರ ಸೇರಿದಂತೆ ನೈಋತ್ಯ ಶಿಕ್ಷಕರ ಕ್ಷೇತ್ರ, ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತೆ. ಜೂನ್ 3ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಮೇ 16ನೇ ತಾರೀಕೆ ಕೊನೆಯ ದಿನಾಂಕ ಆಗಿದೆ. ಒಟ್ಟಾರೆಯಾಗಿ ಇನ್ನು ನಾಮಪತ್ರವನ್ನ ಹಿಂಪಡೆಯುವುದಕ್ಕೆ ಮೇ 20ನೇ ತಾರೀಕೆ ಕೊನೆ ದಿನಾಂಕವನ್ನ ಘೋಷಣೆ ಮಾಡಲಾಗಿತ್ತು. ಬಟ್ ಯಾರೊಬ್ಬರು ಕೂಡ ನಾಮಪತ್ರವನ್ನ ಹಿಂಪಡಿಲಿಲ್ಲ. ಹಾಗಾಗಿ ಈ ಬಾರಿಯ ಚುನಾವಣೆ ಬಹಳ ಒಂದು ರೀತಿಯಾದಂತಹ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇರುವುದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಚುನಾವಣೆ ಈಗ ತಾನೇ ಕಂಪ್ಲೀಟ್ ಆಗಿದೆ. ಸಾರ್ವತ್ರಿಕ ಚುನಾವಣೆ. ಇತ್ತ ಘಟಾನುಘಟಿ ನಾಯಕರು ಜಸ್ಟ್ ರಿಲ್ಯಾಕ್ಸ್ ಮೋಡ್ ಇಂದ ಆಚೆ ಬರ್ತಾ ಇದ್ದಾರೆ. ಈಗ ನೋಡಿದ್ರೆ ಕರ್ನಾಟಕ ವಿಧಾನ ಪರಿಷತ್ನ 6 ಸ್ಥಾನಗಳಿಗೆ ಜಿದ್ದಾಜಿದ್ದಿಯೂ ಕೂಡ ಸ್ಟಾರ್ಟ್ ಆಗಿದೆ. ಅವರವರ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ
ಪ್ರಯತ್ನವೂ ಕೂಡ ನಡೆಸ್ತಾ ಇದ್ದಾರೆ. ಚುನಾವಣಾ ಆಯೋಗ ರಾಜ್ಯದ 3 ಶಿಕ್ಷಕರ ಕ್ಷೇತ್ರಗಳಿಗೆ ಮತ್ತು 3 ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆಯನ್ನ ಘೋಷಣೆ ಮಾಡಿದೆ. ಜೂನ್ 3ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಕೂಡ ಮತದಾನ ನಡೆಯಲಿದೆ.